ಬಟ್ಟೆ ಪಟ್ಟೆ ಇದ್ದಾವೇನೆ ಒಗ್ಯಾವು. ಹ್ಞೂ, ಮುಸ್ರೆನೂ ಇದ್ದಾವೆ, ಬಟ್ಟೆನೂ ಇದ್ದಾವೆ, ಎಲ್ಲನ ತೊಳ್ದಿಕ್ಕೆ ಹೋಗು. ನನಗೆ ಬೇಜಾರಾಗಿ ಮುಸ್ರೆನೂ ತೊಳ್ಕೊಂಡಿಲ್ಲ ಹೋಗತ್ತ. ನನಗೆ ಹಂಗೇನೆ ಬೇಜಾರಾಗೈತಿ. ಆ ಹುಡುಗ ದುಡಿಯೋಕ್ಕೆ ಹೋಗೋದೇ ಇಲ್ಲ. ಅಲ್ಲಿ ನೀವು 3-4 ದಿನ ಆತ ಹುಡುಗರ ಜೊತೆಗೆ ಅಲ್ಲೋ ಎಲ್ಲೋ ಅಂತ ಹೇಳಿ ಸುತ್ತೈತಿ. ಅದ್ಯಾತ ಫಾಲ್ಸ್ಗಳೆಲ್ಲ ನೋಡಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಸುಮ್ಮನೆ ಗಾಡಿ ತಗೊಂಡು ಸುತ್ತಾ ಐತೆ ಅದು. ದುಡಿಯೋಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಏನು ಕೆಲಸನೂ ಮಾಡಿಲ್ಲಮ್ಮ. ಮುಸ್ರೆ ತೊಳೆಯೋದು, ಬಟ್ಟೆ ಒಗ್ಯೋವು ಎಲ್ಲ ಹಿಂಗೆ ಇದ್ದಾವೆ. ಹೋಗಿ ಒಂದೆರಡು ಬಟ್ಟೆನೂ ಮುಸ್ರೆ ಎಲ್ಲ ತೊಳ್ಕೊಡು. ನೀನು ಇಲ್ಲೇ ಇರು ಅಂದ್ರೆ ಕೇಳಲ್ಲ, ಅಲ್ಲಿಗೆ ಓಡೋಗ್ತೀಯ. ಅವನು ಬೈಕಂತಂದು ತಿರ್ಗ ಅಕ್ಕಿ. ನಾನು ಇಲ್ಲಿ ಬರೋದವನಿಗೆ ಗೊತ್ತಿಲ್ಲ, ಅಟ್ಲಂಗೆ ನೋಡ್ಕೊಂಬಂದ ಅವನು. ನಾನು ಇಲ್ಲಿಗೆ ಬರೋದು ಅವನಿಗೆ ಗೊತ್ತಿಲ್ಲ, ನಾನು ಇಲ್ಲಿ ಬದುಕು ಮಾಡೋದು ಮನ್ಯಂಗೆ ಅಂದ. ಇಲ್ಲ ಕಣ್ಪಪ್ಪ, ನಾನು ಯಾತು ಮಾಡಲ್ಲ ಇಂದಲ್ಲ. ಮನೆಯಿಂದ ಕಿಕ್ಕು, ಮನೆಯಿಂದಾದ್ರೆ ಯಾರಿಗೂ ಕಾಮಲ್ಲ. ಮನೆಯಿಂದಾದ್ರೆ ಎಲ್ಲ ತೊಳ್ಕೊಟ್ಟು ಹೋಗ್ತೀನಿ, ಅಲ್ಲಿ ಯಾರಿಗೂ ಕಾಮಲ್ಲ. ಎಲ್ಲ ನಮ್ಮ ಮುಸ್ರೆ ಕಾಸ ಎಲ್ಲ ಮಾರ್ಕೊಟ್ಟು ಹೋಗ್ತೀನಿ. ಸುಮ್ಮನಿರು. ಯಾಕೆ ಬೇಜಾರು ಮಾಡ್ಕೊಂತೀಯ? ಹುಡುಗರೆಲ್ಲ ಬುದ್ಧಿ ಕಲ್ಕೊಂತಾರೆ. ಹೋಗ್ತಾ ಹೋಗ್ತಾ ಅನುಭವಿನ ಸಾಲದು. ಮದುವೆ ಮಾಡಿರಿ, ಹೆಂಡತಿ ಮಕ್ಕಳು ಅಂತ ಹೇಳಿ ಕಟ್ಕೊಂಡು ಸಂಸಾರದ ನಿಭಾಯಿಸಿರಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಾವು ಹೇಳಿರೆ ಯಾತ್ಕೋ ಹೇಳ್ತಾರೆ ಅಮ್ಮಂಗೆ ಆಗುತ್ತೆ. ಸುಮ್ಮನಿರು. ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ. ಅಯ್ಯೋ, ಏನು ಗೊತ್ತಾಗುತ್ತೋ ಏನೋ. ನಮ್ಮಮ್ಮ ಸಾಲ ಮಾಡ್ಯವಳಲ್ಲ, ಸಾಲ ತೀರಿಸ್ಬೇಕು ಅಂಬೋದು ಗೊತ್ತಾಗೋದೇ ಇಲ್ಲ ಕಣತಿ. ನೋಡಿ ನಮ್ಮ ಚಿಕ್ಕಪ್ಪ ಯಾತ ತಿಳಿದಿಲ್ದಂತಾನು ಹೆಂಗೆ ಮಾಡ್ಕೊಂಡ. ಕಟ್ರ ಅಂತ ಹೇಳಿ ಮದುವೆನೇ ಇಲ್ಲ ಅಂತ ಹೇಳ್ತಿದ್ರು. ಇವತ್ತು ನೋಡಪ್ಪ ಎಂಥ ಸೆನಕ್ಕೆಲ್ಲ ಮಾಡ್ಕೊಂಡ ಅಂಬೋದು ಒಂದೀಟು ಇಲ್ಲ. ನಾವು ಒಂದಿಟ್ಟು ಮನೆ ಇದನ್ನೆಲ್ಲ ರಿಪೇರಿ ಮಾಡಿಸಿ ನಾವು ಕಲ್ಲು ಪಲ್ಲು ಹಾಕ್ಸೋಣ ನೋಡ ಹೆಂಗೆ ರೆಡಿ ಮಾಡಿಸ್ಕೊಂಡ ಅವನು. 2 ದಿನಕ್ಕೇನೆ ವಾಸಮನೆ ಮಾಡಿಸ್ಕೊಂಡಂಗೆ ಮಾಡಿಸ್ಕೊಂಡವನಿ. ನಾವು ಒಂದಿಟ್ಟು ರೆಡಿ ಮಾಡಿಸ್ಕೊಂಬನ ಅಂತಂದರೆ ಏನು ಹಂಗೇನೆ ಕೇಳಂಗೆ ಇಲ್ಲ. ಈ ಹುಡುಗರು ಅಯ್ಯಪ್ಪ ಅಂತ ಬಿಡತ್ತೆ. ಹಂಗೆ ಅಲ್ಗನ ಹೋಗ್ತಾನೆ, ಅದ್ರಾಗೂ ಖರ್ಚು ಮಾಡಿ ನಡಿ ಅಂತಾನೆ. ₹1 ದುಡ್ಡು ಉಳಿಸಲ್ಲ, ಹೋಗತ್ತೆ. ನನಗಂತೂ ಸುಮ್ಮನೆ ಇಲ್ಲೆಲ್ಲ ಬೋರ್ ಹಾಕ್ಸಿ ವಾಲ್ದ್ಗಳಾಗಿ ಸುಮ್ಮನೆ ಅಲ್ಲ ಮಾಡೋಕೆ ಇಕ್ಕಿದ್ರು ಇಕ್ಬೋದಾಗಿತ್ತು ಅಮ್ಮಂಗಾಗೈತಿ. ಯಾಕನೋ ನಾನು ಬೆಂಗ್ಳೂರು ಕಡೆಗೆ ಕಳಿಸಿದ್ನ ಈ ಹುಡುಗರು ನಮ್ಮಂಗಾಗೈತೆ. ಹೋಗತ್ತೆ. 2 ಇದ್ರೆ 2 ಅಂತವೇ ಆಗಿವೆ. ಅಯ್ಯೋ, ಸತಿ ಫೋನ್ ಮಾಡಿ ಕರೆದಿರೋದು. ಯಾವ ಬುದ್ಧಿ ಬರುತ್ತೋ ಏನೋ ಅಂತ ನನ್ನ ಮಕ್ಕಳಿಗೆ. ಏನೋ ಮಾತಾಡ್ತಾ ಇದ್ದೀರಾ ಅತ್ತೆ ಸೊಸೆ ಇಬ್ಬರನು? ಏನಿಲ್ಲ ಕಣಮ್ಮ, ಈ ಹುಡುಗ ಆಲೇ 1 ವಾರ ಆಯ್ತು ಇನ್ನೊಬ್ಬರಿ ಅಲ್ಲ ಇದ್ನಿ ಇಲ್ಲ ಇದ್ನಿ ಅಂತಾನೆ. ಅದಕ್ಕೇನೆ ನಾನು ಮುಸ್ರೆ ಕಾಸ ಯಾತು ಮಾಡಿಲ್ಲ, ಭಾರತ್ ಜಂದಿತ್ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನೆ ಬಟ್ಟೆನೂ ಇದ್ದಾವೆ, ನಾವು ಒಗ್ದಾಕ್ತೀನಿ ಅಂತಂತು. ಒಗ್ದಾಕ ಹೋಗಮ್ಮ ಮನೆ ಹಿಂದೇನೆ ಅಂತ. ಅದಕ್ಕೆ ಇಲ್ಲೇ ಇರು ಅಂದರೆ ಕೇಳಲ್ಲ, ಬಿಡತ್ತ ಅಲ್ಲೇ ಇರ್ತೀನಿ ಅಂತ ಚೆನ್ನಾಗಿ ನೋಡ್ಕೊಂತಾನೆ ಅಂತೈತಿ. ಅದಕ್ಕೇನೆ ಹೋಗಿ ಒಂದೆರಡು ಬಟ್ಟೆ ಎಲ್ಲ ಒಗ್ದಾಕು. ನನಗೆ ಬಟ್ಟೆ ಒಗ್ದಾಕದೆ ಒಂದು ತಲೆ ನಾವು. ಬಿಡು, ನಾನೆಲ್ಲ ಒಗ್ದಾಕ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಸುಮ್ಮನಿರ್ದಲ್ದಲ್ಲೇ ಹುಡುಗರಿಗೆ ಒಟ್ಟು ಗಾಡಿ ಕೊಡಿಸಿ ಇಲ್ಲದ್ದೆಲ್ಲ ಇದು ಮಾಡ್ಕೊಂಡೆ ನೀನು. ಸುಮ್ಮನೆ ಇರ್ಬೋದಾಗಿತ್ತತ್ತ. ನೋಡು ಅವ್ನು ಸಿದ್ಲಿಂಗ ಅತಿ ಎಷ್ಟು ಆಡ್ಕೊಂತಾನ, ಅವನ ಎದುರಿಗೆ ಎಷ್ಟು ಸಾದ್ರ. ಅಂದ್ರೆ ಮಸ್ತಾಗಿ ಗಂಡ ಹೆಂಡತಿ ಇಬ್ಬರಳು ದೊಡ್ಡ ಮಾಡ್ಕೊಂಡಾರ ಕಣಮ್ಮ ಅವರು. ಯಾತ್ಗೂ ಬಾರಿ ಇಲ್ಲ ಅವರು. ನೋಡಿರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕಣಿಲ್ಲ ತಮ್ಮ. ಅಯ್ಯೋ, ಮಾತಾಡ್ತಾರೆ. ಹೋಗು, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತಿ. ಸುಮ್ಮನೆ ಬದುಕು ಮಾಡಿಕೊಡು ಪಾಪ. ಅವಳು ಒಟ್ಟು ಟೆನ್ಷನ್. ಆ ಹುಡುಗರು ನೋಡಪ್ಪ ಹಿಂಗೆ ಮಾಡ್ತಾವೆ ಅಂತ. ಹಂಗೆ ಮತ್ತು ಯಾವುದಾದ್ರೂ ಒಂದು ಟೆನ್ಷನ್ಗಳು ಇರ್ತವೆ. ಹೋಗು, ಮನೆ ಹಿಂದೆ ಒಗ್ದಾಕ್ತೀನಿ ನಮ್ಮ. ಇಲ್ಲೋಟು ಇಲ್ಲೇ ಬೈಲಾಗಾದ್ರೆ ಕಾಮುತ್ತೆ ಬೈತಾನ ಅಂತ ತಿರ್ಗಿ ಬಸ್ಲಾಗೆ ಒಗ್ದಾಕ್ತೀನಿ. ಎಲ್ಲ ನಾತು ಒಗ್ದಾಕ್ತಾಯಿ, ನನಗೆ ಒಟ್ಟು ಬದುಕಾದ್ರೆ ಸಾಕು. ಒಟ್ಟಿನೆಲ್ಲ ನೀ ಬದುಕಾದ್ರೆ ಸಾಕಮ್ಮ ತಾಯಿ. ಎಲ್ಲ ನಾತು ನೀನು ಹೋಗಿ. ಹಂಗೆ ಮತ್ತು ಯಾವುದಾದ್ರೂ ಒಂದು ಟೆನ್ಷನ್ ನಮಗೆ ನೋಡು. ಅಯ್ಯಪ್ಪ, ನಮ್ಮ ಅಮ್ಮನಿತಾಗೆ ಹೋಗ್ಬೋಲ ಎಂಬತ್ತೈತಿ. ಅತ್ಲ ಕಡ್ಡಿ ಇಟ್ಲ ತೆಗ್ದಾಕಲ್ಲ ನಾ ಅದಕ್ಕೆ ಸೆಂದಕ್ಕೆ ಬೈದು ಬಂದಿ ಈಗ. ಅದಕ್ಕೆ ಕಣೆ ನಿನ್ನ ಅವ್ರಿಕ್ಕಮಲ್ಲ ಅಂತ ಹೇಳಿ. ಸೆಂದಕ್ಕೆ ಬೈದೆ ನೋಡು. ಬದುಕು ಮಾಡ್ಬೇಕಮ್ಮ. ಸುಮ್ಮನೆ ಉಂಡು ಕುಕ್ಕಂಡ್ರೆ ಅದಂಗೆ ಅವರೆಲ್ಲ ಮಾಡಿಕ್ತಾರೆ. ಯಾರು ಮಾಡಿಕ್ತಾರೆ ಹೇಳು? ಸುಮ್ಮನೆ ಉಂಡು ಸುಮ್ಮನೆ ಕುಕ್ಕಂಡ್ರೆ ಬರೀ ನಿನ್ನ ಮಗಳು ಉಂಡು ಸುಮ್ಮನೆ ಕುಕ್ಕಮ್ಮದು ನೋಡ್ತಾಳೆ. ಅದಕ್ಕೇನೆ ಏನು ಮಾಡೋಕ್ಕಾಗಲ್ಲ, ಬಿಡತ್ತ. ಇನ್ನೇನು ಮುಳ್ಳ ಬಂದವಳು 1-2 ದಿನ ಇರ್ತಾಳತ್ತ. ನಮ್ಮ ತಿಮ್ಮಜ್ಜಿ ನೋಡು ಇರು ಅಂತಂದರೆ ಅದಕ್ಕೆ ಅವಳಲ್ಲ ನಾವು. ಇಲ್ಲೇ ಇರಮ್ಮ ನೀನು, ಸುಮ್ಮನೆ ಇಲ್ಲೇ ಬದುಕು ಮಾಡ್ಕೊಂಡು ನನಗೆ ಕಸ ಮುಸ್ರೆ ಬಟ್ಟೆ ಹಾಕ್ಕೊಂಡು ಇಲ್ಲೇ ಇರಮ್ಮ ಅಂತಂದ್ರೆ ಕೇಳಲ್ಲ. ಅಲ್ಲಿಗೆ ಹೋಗ್ನಿ ಅಂತೈತಿ. ಅಲ್ಲಿ ಬಿಡು, ಅವ್ನು ಚೆನ್ನಾಗಿ ನೋಡ್ಕೊಂತಾನೆ, ತಿರುಗಿ ಹಾಕಿ ಒಟ್ಟುನು ಅಂತಾರೆ ನೋಡು. ಅವಾಗ ಮಾತ್ರ ಬಂದ್ಲು ಅಂತಾರೆ ಅಂತ ಹೇಳಿ ಅಲ್ಲೇನಿ ಐತಿ. ಏನು ಮಾಡೋಣ, ಇರು ಅಂದ್ರೆ ಕೇಳಲ್ಲ. ಹಂಗೆ ಯಾವಾನ ಒಂದೊಂದು ಸಮಸ್ಯೆಗಳು ಇರ್ತವೆ ಮನ್ಗಳಾಗಿ. ಇಲ್ಲೇ ಕುಕ್ಕಂಡು ಐತ್ಲಲ್ ತಕಾಯಿನೂ ಬೇಜಾರು ಕೊಂಚಣ ಹಿಂಗೆ ಬಂದಮ್ಮ. ಏನು ಮಾಡೋಣ. ಮನೆಯಾಗೆ ತನಕ ಕುಕ್ಕಮ್ಮಕ್ಕೂ ಬೇಜಾರು, ತನ ಟಿ ವಿ ನೋಡೋಕ್ಕೂ ಬೇಜಾರು. ಟಿ ವಿ ಎಲ್ಲ ಹಾಕ್ಸಿದೀವಿ, ಏನು ಮಾಡ್ತೀವಂತಾರೆ ಬೇಜಾರು. ಟಿ ವಿ ನೋಡೋಕ್ಕೂ ದುಡ್ಡು ಕೊಟ್ಟಿದ್ನಲ್ಲ ರಜಮ್ಮ, ಕೊಡ್ತಿದ್ದೇನೆ 50,000 ನಾನು
1,00,000 ಕೊಟ್ಟೈನಿ, ತೀರಾ ಒಂದು 50,000 ನನಗೆ ಕೊಡು. ಇವಾಗ ನನಗೆ ಒಟ್ಟು ಖರ್ಚಿಗಿಲ್ಲ. ಅವ್ರನ್ನೊಂದು ಸೊಸೆಯರು ಬೇರೆ ಬಂದವ್ರಿ, ಅವರು ಎಲ್ಲನ ಇವಾಗ ಅವ್ರದ್ದು ವ್ಯವಹಾರ. ಇಷ್ಟು ದಿನ ಹಂಗೆ ಅವ್ರು ಬಾಣತ್ತನಕ್ಕೆ ಹೋಗಿದ್ರು. ಇಷ್ಟು ದಿನ ನಾನೆಲ್ಲ ವ್ಯವಹಾರ ಮಾಡ್ಕೊಂಡಿದ್ದೆ. ಇನ್ಮೇಲೆ ಅವ್ರು ಬಂದವ್ರು ನಂದೇನು ನಡೆಯಲ್ಲ. ಅದಕ್ಕೆ ಒಂದಿಟ್ಟು ದುಡ್ಡು ಬೇಕಾಗಿತ್ತಮ್ಮ. ಅಯ್ಯೋ ತಡಿತಾಯಿ ಕೊಡ್ತೀವಿ. ನಮ್ಮ ಹುಡುಗ ಇನ್ನನ ಅವ್ನು ದೊಡ್ಡನು, ಇನ್ನು ಕೆಲ್ಸಕ್ಕೆ ಹೋಗ್ಯವನೆ, ಇನ್ನು ಸಂಬಳ ಆಗಿಲ್ಲ ಅಂತ ಹೇಳ್ತಾನೆ. ಹೋಗ್ತಾ ಇದ್ದಾನೆ ಕೆಲ್ಸಕ್ಕೇನ. ಇವನು ಇನ್ನನ ಅಲ್ಲೂ ಇಲ್ಲೂ ಹೋಗ್ತಾ ಇದ್ದಾನೆ. ದುಡ್ಡಿಲ್ಲ ಇವಾಗ ಸದ್ಯಕ್ಕೆ. ಒಂದು 2 ದಿನ ಕೊಡ್ತೀವಿ, ಸುಮ್ಕಿರು. ನಿಂದೇನು ದುಡ್ಡು ತಿಂಬಲ್ಲ ಕಮಲಮ್ಮ, ಇರೋದು ಹೇಳ್ತಾ ಇದ್ದೀನಿ. ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀವಿ. ನಮ್ಮ ತೆಗಿಯೋ ಸದ್ಯಕ್ಕಿಲ್ಲ. ಕೊಡ್ತೀವಿ, ಕೊಡಲ್ಲ ಅಂತಲ್ಲ. ಅಲ್ಲ, ಬೇಕಾಗಿತ್ತು, ಅರ್ಜೆಂಟು ಬೇಕಾಗಿರೋದು ಕೇಳಿದೆ ನನಗೆ. ಯಾಕನ ಕಾಲು ಕೈ ಬೇರೆ ನೋಯ್ತವೆ, ಯಾಕೆ ಒಂದಿಟ್ಟು ಸೆನೆಕ್ಕಿಲ್ಲ ನನಗೆ. ಹೊಟ್ಟೆ ಪಟ್ಟೆ ನೊಂದಂಗೆ ಆಗುತ್ತೋ ಅಂತೇಳಿ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ. ಒಂದೊಂದ್ಸತಿ ಹೊಟ್ಟೆ ಬರೋದಕ್ಕೆ ಅದಕ್ಕೆ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಂಡು ಮಾತ್ರೆ ಪಾತ್ರೆ ತಗೊಂಡು ಟಾನಿಕ್ ಅದು ತಗೊಂಬರೋಣ ಅಂತ ಹೇಳಿ. ಯಾಕನ ಹೊಟ್ಟೆ ಬೇರೆ ನೋಯ್ತೈತಿ, ಅದಕ್ಕಾಗಿನ. ಅಯ್ಯೋ ಕೊಡ್ತಾಳೆ ಹೇಳಮ್ಮ. ಅವ್ನು ದೊಡ್ಡ ಹುಡುಗಿಗೆ ಬುಲೆಟ್ ಗಾಡಿ ಕೊಡ್ಸಿಳ. ಬುಲೆಟ್ ಗಾಡಿ ಕೊಡಿಸಿ ಕಂಪ್ನಿಗೆ ಹೋಗ್ತಾನೆ ಅಂತ ಹೇಳಿ ಅವನು 34,000 ದುಡಿದ್ರೂ ಉಳಿಸಲ್ಲ. ಬರೀ ಹುಡುಗರ ಜೊತೆಗೆ ಅಲ್ಲಿ ಇಲ್ಲೂ ಓಡಾಡಿ ಖರ್ಚು ಮಾಡಿ ನಡಿ ಅಂತಾನೆ. ನೀವೊಂದೇನು ಸಣ್ಣ, ಇನ್ನೇನು ಲೆಕ್ಕನೇ ಇಲ್ಲ ಬಿಡು. ಅವ್ನು ಇನ್ನೇನು ದುಡಿಯೋದೇ ಇಲ್ಲ. ಬರೀ ದುಡಿದ್ರೂ ಖರ್ಚು ಮಾಡೋದು ಜಾಸ್ತಿ ಕಣೆ ಅವು. ಬರೀ ಖರ್ಚು ಮಾಡ್ತಾರೆ, ಅಲ್ಲೂ ಇಲ್ಲೂ ಹೋಗಿ ಖರ್ಚು ಮಾಡ್ತಾರೆ. ಪಾಪ ಅವಳು ಇನ್ನೇನು ಮಾಡ್ತಾಳೆ? ಅಲ್ಲೂ ಇಲ್ಲೂ ಹೋಗಿ ಖರ್ಚು ಮಾಡಿರಿ ಇನ್ನೇನು ಮಾಡ್ತಾಳೆ ಹೇಳು? ಹೋಗು ಪಾಪ, ಖರ್ಚು ಜಾಸ್ತಿ ಕಣ. ಕೊಡ್ತಾಳೆ, ಇನ್ನೊಂದು 2 ದಿನ ಬಿಟ್ಟು. ಅವಳೇ ನೀನು ತೀರಾ ಏನು ಕೊಡೋ ಅಂತಾಳಲ್ಲ, ಅವಳು ಕೊಟ್ಟವಳಲ್ಲ, ಅವು ಬಂದಿಲ್ಲ ಇನ್ನೂ. ಅವಳು ನೋಡಿ ಇವಾಗ ಹೆಂಗಾಗೈತೆ ಅಂದರೆ, ಅವಳು ಕೊಟ್ಟಿರೋಳು ಯಾರು ಕೊಡೋಂಗಿಲ್ಲ ಇವಾಗ. ಕಮಲಮ್ಮ, ಒಂದು 2 ದಿನ ಸುಧಾರಿಸು. ನಾನೇನು ಯಾರ್ದು ತಿಂಬಲ್ಲ, ಕೊಡ್ತೀನಿ. ಈಗ ನನ್ನ ಚಿಂತೆ ನನಗಾಗೈತೆ, ನಮ್ಮ ಹುಡುಗರ್ದೆ ನನಗೆ ಟೆನ್ಷನ್ ಆಗೈತೆ. ಕೊಡ್ತೀನಿ. ಟೆನ್ಷನ್ ಇದ್ದಾಗ ಹಂಗೆ ಬಂದು ಕೇಳಬಾರ್ದು. ಅಯ್ಯೋ ನನ್ನ ದುಡ್ಡು ನಾನು ಕೇಳಿದ್ದಮ್ಮ. ಕೇಳಬಾರ್ದು ಅಂತಂದ್ರೆ ಇವಾಗ ನೋಡಿ ನನ್ನ ಸೊಸೆಯರು ಅವ್ರದ್ದು ಇಲ್ಲೂ ದೌತಾರೆ. ಬಂದು ಸೇರ್ಕೊಂಡವ್ರ. ನಮ್ದು ಏನೋ ನಡೆದಂಗೆ ಮಾಡ್ತಾರೆ. ಬಂದು ಹಿಡ್ಕೇನೆ ಏನೋ ನಡೆದಂಗೆ ಮಾಡ್ತಾರೆ. ಇಬ್ಬರಳನು ಅಯ್ಯಪ್ಪ, ಇಬ್ಬರಳಿದ್ರು ಇಬ್ಬರಳು ಅವರೇನೆ ಒಳ್ಳೆಯರಲ್ಲ. ಅದಕ್ಕೇನೆ ನಾನು ಸುಮ್ಮನೆ ಎಲ್ಲರೂ ಉಂಡು ಸುಮ್ಮನೆ ಕುಕ್ಕಂತೀನಿ. ಅದಕ್ಕಾಗಿನ ಹುಡುಗರಿಗೆ ಸಾಲ ಮಾಡಿರೋದು ಅಂಬೋದು ಒಂದು ಈಟು ಗೊತ್ತಾಗಲ್ಲ. ಅವನಿಗೆ 2,00,000 ಗಾಡಿ ಕೊಡಿಸ್ದೆ. ಕೆಲ್ಸಕ್ಕೆ ಹೋಗನ್ಗೆ 2,00,000 ಏನು ಕೊಡ್ಸಕ್ಕೆ ಹೋಯ್ದು. ಹೋಗಿ ದುಡ್ಕೊಂಡು ತಾಳ್ರಪ್ಪ ಅನ್ಬೇಕಾಗಿತ್ತು. ಸುಮ್ಮನೆ ದುಡಿದ್ರೆ ಗೊತ್ತಾಗೋದು. ಸುಮ್ಮನೆ ಇಲ್ಲ ಅದೇ ದುಡ್ಡು ಒಂದಿಟ್ಟು ಬೋರಾಶಿ ಯಾತನ ಅಡಿಕೆ ಗಿಡನ ಯಾತನ ಹೊಲ್ದಾಗ ಮಾಡಕ್ಕೆ ಇಕ್ಕಿದ್ರಿ ಇಲ್ಲೇನೇ ಊಟ ಬದುಕಾಗೋದು. ಸುಮ್ಮನಾಗ ಅಲ್ಲಿ ಹೇಳೋರು ಕೇಳೋರು ಯಾರು ಇರಲ್ಲ. ಎಲ್ಲನೇ ಹೋಗಿತ್ತಾಗ ಹುಡುಗರಿಗೆ ಹಂಗೆ ಮತ್ತೆ. ನೋಡಮ್ಮ, ಕಂಪ್ನಿಗೆ 30,000-40,000 ದುಡ್ಡು ದುಡಿದ್ರೂ 1 ರೂಪಾಯಿ ಕಳ್ಸಲ್ಲ ಅಂತೀ. ಅಲ್ತಮ್ಮ, ಇನ್ನೂವರೆಗೂ 1 ರೂಪಾಯಿ ನೋಡಿಲ್ಲ ನಮ್ಮ ಹುಡುಗರು ದುಡ್ದಿರೋದವು. ಹೋಗು, 1 ರೂಪಾಯಿ ನೋಡಿಲ್ಲ. ಅವನು ಗರ್ವಾಗಿ ದುಡಿತಾನೆ ದೊಡ್ಡನು. ಅವನು ಸಣ್ಣನಿಗಿನ ದೊಡ್ಡನೇ ಚೆನ್ನಾಗಿ ದುಡಿಯೋದು. 40,000 ದುಡಿತಾನೆ, ಆದರೂ 1 ರೂಪಾಯಿ ಉಳಿಸಲ್ಲ. ಬರೀ ಅಲ್ಲೂ ಇಲ್ಲೂ ಖರ್ಚು ಮಾಡಿ ನಡಿ ಅಂತಾನೆ. ನಾನು ಹೇಳ್ದೆ ಗಾಡಿ ಕೊಡಿಸ್ಬಾರ್ಕಣಮ್ಮ, ಅದೇನು ಬುಲೆಟ್ ಗಾಡಿ ಅವು ಯಾಕೆ ಸುಮ್ಮನೆ ಅಂತ ಹೇಳ್ದೆ. ಇಲ್ಲ, ನಾನು ದೊಡ್ಡ ಗಾಡಿ ತಗೋಬೇಕು, ಬುಲೆಟ್ ಗಾಡಿನ ಅಂತ ತಗೊಂಡು ಹೋದ. ಯಾತು ಇಲ್ಲಮ್ಮ, 1 ರೂಪಾಯಿ ನೋಡಿಲ್ಲ ಅವ್ರದ್ದು. ನಾವು ಒಂದಿಟ್ಟು ಅವನು ದೊಡ್ಡನಿನ ಒಂದಿಟ್ಟು ಕೊಡ್ತಾನೆ, ಸಣ್ಣಂದಂತೂ ಇನ್ನೂ ಆತು ಇಲ್ಲ. ಏನು ಮಾಡೋಣ, ಬರೀ ಹಿಂಗೆ ಆತು. 2,00,000 ಗಾಡಿ, ಬುಲೆಟ್ ಗಾಡಿ ಕೊಡಿಸಿದ್ದು ಒಳ್ಳೆ ಕೆಲಸ ಏನೈತೆ ಕಂಪ್ನಿದು. ಏನು ಮಾಡ್ತೀಯ, ಹೋಗೋದೇ ಇಲ್ಲ. ಹೋಗಿ ಎಲ್ಲ ಬರೀ ಹಿಂಗಾಗೈತೆ ಕಣಲ್ಲ ತಮ್ಮ. ದುಡ್ಡು ಸಂಬಳಿಂಗಣೆ ಏನು ಮಾಡೋಕ್ಕಾಗುತ್ತೆ? ಹುಡುಗರು ಆಟ ಆಡ್ತವೆ. ಬುದ್ಧಿ ಬಂದಾಗ ಅವಕ್ಕೆ ಬುದ್ಧಿ ಬರುತ್ತೆ. ಕಮಲಮ್ಮ ಬಂದಿತ್ತು, ದುಡ್ಡು ಇಸ್ಕೊಂಡಿದ್ರಿ 1,00,000 ಕೊಡ್ರಿ ಅಂತ. ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ಲಪ್ಪ. ನಾನು ಇರೋದು ಹೇಳ್ತೀನಿ, ಈಗ ಕೊಡ್ತೀನಿ ಅಂದು ಕೊಡಲಿಲ್ಲ ಅಂದ್ರೆ ಬೇಜಾರಾಗಬಾರ್ದು. ಅದಕ್ಕಾಗಿನೇ ಸರಿ ಆಯ್ತಮ್ಮ. ನೀನು ಹಿಂಗೆ ಹೇಳ್ಬೇಕಾದ್ರೆ ನಾನು ಹೆಂಗೆ ಒತ್ತಾಯ ಮಾಡಿ ಕೇಳೋಣ? ಇನ್ನೊಂದು 2 ದಿನ ಬಿಟ್ಟೆ ಕೊಡು. ಇನ್ನೇನು ಮಾಡೋಕ್ಕಾಗುತ್ತೆ? ಒತ್ತಾಯ ಮಾಡೋಕ್ಕಾಗಲ್ಲ. ಹಿಂಗೆ ನೀವು ಪಾಪ ನೀವೇ ನಿಮ್ಮ ಟೆನ್ಷನ್ ನೀವು ಇರ್ತೀರ, ಒತ್ತಾಯ ಮಾಡೋಕ್ಕಾಗಲ್ಲ. ಇನ್ನೊಂದು 2 ದಿನ ಬಿಟ್ಟೆ ಕೊಡು. ದುಡ್ಡು ಇಸ್ಕೊಂಡಿದ್ಲು ಈ ಅಮ್ಮ. ಇಸ್ಕೋಬೇಕಾರು ಒಂಥರ, ಇವಾಗ ಕೊಡ್ಬೇಕಾರು ಒಂಥರ. 1,00,000 ದುಡ್ಡು ಕೊಟ್ಟಿದ್ದೆ, ನಂದು ಅವನ ಹಿಡಿಯೋದು. ನಾವು ಸೊಸೆರು ಇರಲಿಲ್ವಲ್ಲ, ಅವನ ಮಾಯಪ್ಪ ನನಗೆ ಕೈಗೆ ತಂದು ಕೊಡೋದಲ್ಲ. ಅವಾಗ ಕೊಟ್ಟಿದ್ದೆ 1,00,000 ದುಡ್ಡು. ಇಲ್ಲಿದ್ರೆ ಇರುತ್ತೆ, ಕೊಡ್ತಾರೆ ಒಂದಲ್ಲ ಒಂದಿನ ಅಂತ. ಅವರು ಮಕ್ಳು ದುಡಿಯಲ್ವಂತೆ. ಇವಾಗ ಇವಳು ಅವ್ರ ಮಕ್ಳು ಚಿಂತೆ ಮಾಡ್ತಾ ಕುತ್ಕೊಂಡವಳೆ. ಈ ಟೆನ್ಷನ್ನ ಕೇಳಿರಿ, ಅಯ್ಯೋ ನಮಗೆ ಟೆನ್ಷನ್, ಇವಳು ಬಂದು ದುಡ್ಡು ಕೇಳ್ತಾಳೆ ಅಂತ ಅಂತಾರೆ. ಅದೇ ನಾನಂತ ಯಾಕನ ಕೊಟ್ಟನ ಏನೋ ಅಮ್ಮಂಗಾಗೈತೆ ಹೋಗತ್ತ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.